ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಇಂದು ನಾನು ನಿಮಗೆ ಹೇಳಲಿರುವ ಈ ಕಥೆ ಪ್ರೀತಿ, ಕುಟುಂಬದ ಬಾಂಧವ್ಯ ಮತ್ತು ಮಮತೆಯ ಸುಗಂಧದಿಂದ ಕೂಡಿದ ಒಂದು ಮನಸ್ಸಿಗೆ ಹತ್ತಿರವಾದ ಕಥೆ. ಇದು ಸುಹಾಸ್ ಎಂಬ ಯುವಕನ ಹಬ್ಬದ ನೆನಪು, ಅತ್ತೆಯ ಪ್ರೀತಿಯಿಂದ ತುಂಬಿದ ಒಂದು ದಿನದ ಅನುಭವ. ಸುಹಾಸ್ ನಗರದಲ್ಲಿ ಕೆಲಸ ಮಾಡುತ್ತಿದ್ದ. ಕೆಲಸದ ಒತ್ತಡ, ನಗರ ಜೀವನದ ಗದ್ದಲ, ಸಮಯದ ಕೊರತೆ ಎಲ್ಲದರ ಮಧ್ಯೆ ಅವನಿಗೆ ಹಳ್ಳಿಯ ಶಾಂತಿಯ ನೆನಪು ಸದಾ ಮೂಡುತ್ತಿದ್ದಿತು. ಹಬ್ಬದ ದಿನಗಳು ಹತ್ತಿರವಾಗುತ್ತಿದ್ದಂತೆ ಅವನ ಮೊಬೈಲ್ಗೆ ಅತ್ತೆಯ ಫೋನ್ ಬಂದಿತು. ಮಧುರವಾದ ಧ್ವನಿಯಲ್ಲಿ ಅತ್ತೆ ಹೇಳಿದರು, ಸುಹಾಸ್, ಈ ಬಾರಿ ಹಬ್ಬಕ್ಕೆ ಮನೆಗೆ ಬರಲೇಬೇಕು. ನಿನ್ನ ಕಾದು ನೋಡುತ್ತಿದ್ದೇವೆ. ಸುಹಾಸ್ ಮುಖದಲ್ಲಿ ನಗು ಮೂಡಿತು. ಅವನು ತಕ್ಷಣವೇ ರಜೆ ತೆಗೆದುಕೊಂಡು ಊರಿನತ್ತ ಪ್ರಯಾಣ ಪ್ರಾರಂಭಿಸಿದ. ಊರಿಗೆ ತಲುಪಿದ ಕ್ಷಣದಲ್ಲೇ ಅವನ ಮನಸ್ಸು ಹರ್ಷದಿಂದ ತುಂಬಿತು. ಹಳ್ಳಿಯ ಹಸಿರು ತೋಟಗಳು, ಹಕ್ಕಿಗಳ ಕಿಲಕಿಲ ಧ್ವನಿ, ನದಿ ಹರಿವು ಎಲ್ಲವೂ ಅವನ ಬಾಲ್ಯದ ನೆನಪನ್ನು ತಂದುಕೊಟ್ಟಿತು. ಮನೆ ಬಾಗಿಲು ತೆರೆಯುತ್ತಿದ್ದಂತೆಯೇ ಅತ್ತೆ ನಗುತ್ತಾ ಬಂದಳು. ಬಾ ಮಗ, ನಿನ್ನ ಕಾದು ನೋಡುತ್ತಿದ್ದೆ ಎಂದು. ಅವಳ ಕಣ್ಣುಗಳಲ್ಲಿ ಪ್ರೀತಿ, ಮಮತೆ, ಕಾಳಜಿ ಎಲ್ಲವೂ ತುಂಬಿಕೊಂಡಿತ್ತು. ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ಹಬ್ಬದ ಸದ್ದುಗದ್ದಲ ಶುರುವಾಯಿತು. ಅತ್ತೆ ಪಾಯಸ, ಹೋಳಿಗೆ, ಮಸಾಲೆ, ಬದನೆಕಾಯಿ ಎಲ್ಲವನ್ನೂ ತಯಾರಿಸುತ್ತಿದ್ದಳು. ಸುಹಾಸ್ ಅತ್ತೆಗೆ ಸಹಾಯ ಮಾಡುತ್ತಾ ಅಡುಗೆ ಕಲಿಯುತ್ತಾನೆ. ಇಬ್ಬರ ನಡುವಿನ ಮಾತುಕತೆಗಳಲ್ಲಿ ಹಳೆಯ ನೆನಪುಗಳು, ನಗು, ಮಮತೆ ತುಂಬಿ ಹರಿದವು. ಅತ್ತೆ ಅವನಿಗೆ ಹೇಳುತ್ತಾಳೆ, ಸುಹಾಸ್, ಜೀವನದಲ್ಲಿ ದೊಡ್ಡದು ಹಣವಲ್ಲ, ಮನುಷ್ಯನ ಹೃದಯದ ನಿಷ್ಠೆ ಮತ್ತು ಪ್ರೀತಿ ದೊಡ್ಡದು. ಆ ಮಾತು ಸುಹಾಸ್ನ ಮನಸ್ಸಿನಲ್ಲಿ ಆಳವಾಗಿ ಕೂತಿತ್ತು. ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತರು. ಅತ್ತೆ ತಯಾರಿಸಿದ ಅಡುಗೆಯ ಪರಿಮಳ ಮನೆ ತುಂಬಿತ್ತು. ಸುಹಾಸ್ ಅತ್ತೆಯ ಕೈಯಿಂದ ತಿನ್ನುವಾಗ ಬಾಲ್ಯದ ದಿನಗಳು ನೆನಪಾದವು. ಅಮ್ಮ ಹೀಗೆ ಕೈಯಿಂದ ತಿನ್ನಿಸುತ್ತಿದ್ದಳು ಎಂದು ಒಳಗೆ ಮನಸ್ಸು ಭಾವನೆಗಳಿಂದ ತುಂಬಿತು. ಊಟದ ಬಳಿಕ ಎಲ್ಲರೂ ಹಾಸನದ ತಟ್ಟೆಯ ಮೇಲೆ ಕುಳಿತು ಪಾಠ, ಆಟ, ನಗು, ತಮಾಷೆ, ಮನೆ ತುಂಬ ಹಬ್ಬದ ಹರ್ಷ. ಸಂಜೆ ವೇಳೆಗೆ ಹಳ್ಳಿಯ ತೋಟದ ಕಡೆ ಎಲ್ಲರೂ ಹೋಗಿದರು. ತಂಪಾದ ಗಾಳಿ, ಕಾಡಿನ ಹೂವಿನ ಪರಿಮಳ, ಪಕ್ಷಿಗಳ ಕೂಗು ಎಲ್ಲವೂ ಶಾಂತಿಯ ಅನುಭವ ಕೊಟ್ಟಿತು. ಅತ್ತೆ, ಸುಹಾಸ್ ಮತ್ತು ಮಕ್ಕಳು ತೋಟದಲ್ಲಿ ನಗುತ್ತಾ ಆಡುವರು. ಆ ಕ್ಷಣದಲ್ಲಿ ಸುಹಾಸ್ ಮನಸ್ಸು ಬಹಳ ಹಗುರವಾಗುತ್ತದೆ. ಅವನು ಅರಿಯುತ್ತಾನೆ, ಜೀವನದ ನಿಜವಾದ ಆನಂದ ಪ್ರೀತಿಯಿಂದ ಕೂಡಿದ ಸಂಬಂಧಗಳಲ್ಲಿ ಅಡಗಿದೆ. ರಾತ್ರಿ ಊಟದ ನಂತರ ಅತ್ತೆ ಮನೆಯ ಮೆಟ್ಟಿಲುಗಳ ಮೇಲೆ ಕುಳಿತು ಆಕಾಶದ ನಕ್ಷತ್ರಗಳನ್ನು ನೋಡುತ್ತಾಳೆ. ಸುಹಾಸ್ ಅವಳ ಪಕ್ಕದಲ್ಲಿ ಕುಳಿತು ಮಾತನಾಡುತ್ತಾನೆ, ಅತ್ತೆ, ನಾನು ತುಂಬಾ ಕಲಿತಿದ್ದೇನೆ ಈ ಹಬ್ಬದಿಂದ. ನಿಮ್ಮ ಪ್ರೀತಿ ನನಗೆ ನಿಜವಾದ ಮನೆಯ ಅರ್ಥವನ್ನು ತಿಳಿಸಿದೆ. ಅತ್ತೆ ನಗುತ್ತಾಳೆ, ಮಗ, ಮನೆ ಅಂದರೆ ಕಲ್ಲು ಮಣ್ಣು ಅಲ್ಲ, ಅದು ಒಬ್ಬರ ಪ್ರೀತಿಯಿಂದ ನಿರ್ಮಿತವಾದ ಭಾವನೆ. ಅಂತಿಮವಾಗಿ ಸುಹಾಸ್ ಊರಿಗೆ ವಾಪಸ್ ಹೋಗುವ ಮುನ್ನ ಅತ್ತೆಯ ಕಾಲಿಗೆ ಮುಟ್ಟುತ್ತಾನೆ. ಅವಳು ಆಶೀರ್ವದಿಸುತ್ತಾಳೆ, ನಿನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ, ಯಶಸ್ಸು ತುಂಬಿರಲಿ. ಸುಹಾಸ್ ಮನಸ್ಸಿನಲ್ಲಿ ಅತ್ತೆಯ ಪ್ರೀತಿ ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ. ರೈಲಿನಲ್ಲಿ ಕಿಟಕಿಯಿಂದ ಹೊರಗೆ ನೋಡುತ್ತಾ ಅವನು ನಗುತ್ತಾನೆ, ಈ ಹಬ್ಬ ನನ್ನ ಬದುಕಿನ ಅತ್ಯಂತ ಮಮತೆಯ ನೆನಪು. ಈ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.